ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದೇವರು ಸೃಷ್ಟಿಸಿರುವ ಗಾಳಿ, ಬೆಳಕು, ಬಿಸಿಲು, ಮಳೆ ಸಾಕು ಎನಿಸುತ್ತದೆ. ನೋಡಿ, ದೇವರು ಸೃಷ್ಟಿಸಿರುವ ಗಾಳಿ, ಬೆಳಕು, ಬಿಸಿಲು, ಮಳೆ ಸಾಕು ಎನಿಸುತ್ತದೆ. ಆದರೆ ಮನುಷ್ಯ ಸೃಷ್ಟಿಸಿರುವ ಹಣವು ಯಾರಿಗೂ ಸಾಕು ಅನಿಸೋದಿಲ್ಲ, ಸಾಯುವವರೆಗೂ ಸಾಕು ಅನಿಸೋದಿಲ್ಲ. ಯಾಕೆ ನೋಡಿ, ಮನುಷ್ಯನ ಒಂದು ಇದು ಗೊತ್ತಾಯ್ತಾ? ನಮಗೆ ದೇವರು ಗಾಳಿ, ಬೆಳಕು, ಬಿಸಿಲು, ಮಳೆ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಆದರೆ ಮನುಷ್ಯ ದುಡ್ಡಿಗೆ ಮಾತ್ರ ಸಾಕು ಅಂತ ಅನ್ನೋದಿಲ್ಲ, ಅದನ್ನು ಮಾತ್ರ ಸಾಕು ಅಂತಾರೆ. ಯಾಕೆಂದರೆ ಬಿಟ್ಟು ಸಿಗತ್ತಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ತಿಲಕನ ಯಾವ ಕೈಯಲ್ಲಿ ಇಟ್ಕೋಬೇಕು, ನಾವು ತಿಲಕಗಳು ಇಟ್ಕೋಬೇಕಾದ್ರೆ ಯಾವುದು ನಾರದ ಸಂಹಿತೆಯಲ್ಲಿ ಉಲ್ಲೇಖಿರುವಂತೆ ಯಾವ ಯಾವ ಬೆರಳುಗಳಿಂದ ತಿಲಕವನ್ನು ಇಟ್ಟುಕೊಂಡಲ್ಲಿ ಯಾವ ಫಲಗಳು ಲಭಿಸುವುದು ಎಂಬುದನ್ನು ನಾವು ನೋಡಬಹುದು. ಹೆಬ್ಬೆರಳಿನಿಂದ ತಿಲಕವಿಡಲು ಆಯುಷ್ಯ, ಪುಣ್ಯ, ಪ್ರಜಾಪತಿಯ ಪುಣ್ಯವು ಲಭಿಸಬಹುದಾಗಿದೆ. ತೋರು ಬೆರಳಿನಿಂದ ತಿಲಕವಿಡಲು ಮೋಕ್ಷದಾಯಕವಾದದ್ದು, ಆದರೆ ಸ್ವಯಂ ಆಗಲಿ ದೇವತೆಗಳಿಗೆ ಹಚ್ಚುವುದಾಗಲಿ ವರ್ಜಿತವಾಗಿದೆ. ಕೇವಲ ಪಿತೃಗಳಿಗೆ ಮಾತ್ರ ತೋರು ಬೆರಳಿನಿಂದ ತಿಲಕ ಇಡಬಹುದಾಗಿದೆ. ಮಧ್ಯಮ ಬೆರಳಿನಿಂದ ತಿಲಕವಿಟ್ಟಲ್ಲಿ ಲಕ್ಷ್ಮೀ ಪ್ರಾಪ್ತಿಯಾಗುವುದು. ಸ್ವಯಂ ತಿಲಕವಿಡಬಹುದು, ಆದರೆ ದೇವತೆಗಳಿಗೆ ಇಡುವಂತಿಲ್ಲ. ಅನಾಮಿಕ ಬೆರಳಿನಿಂದ ತಿಲಕವಿಡಲು ವಾಣಿಯ ಮಧುರತೆ, ಶುಭದ ಪ್ರಾಪ್ತಿ ಉಂಟಾಗುವುದು. ಸ್ವಯಂ ಹಾಗೂ ಇತರರಿಗೂ ತಿಲಕವಿಡಬಹುದು, ದೇವತೆಗಳಿಗಂತೂ ಅನಾಮಿಕ ಬೆರಳಿನಿಂದಲೇ ತಿಲಕವಿಡಬೇಕು. ನೋಡಿದ, ತಿಳ್ಕೊಬೇಕು ನಾವು ಯಾವ್ಯಾವ ಬೆರಳಿನಿಂದ ಇಟ್ಟರೆ ಏನು ಅನ್ನೋದನ್ನು. ಕನಿಷ್ಠ ಬೆರಳಿನಿಂದ ಅಂದರೆ ಕಿರು ಬೆರಳಿನಿಂದ ಸ್ವಯಂ ಆಗಲಿ ದೇವತೆಗಳಿಗೆ ತಿಲಕವಿಡಲೇಬಾರದು. ಇದು ಸರ್ವನಾಶಕ್ಕೆ ಕಾರಣವಾಗಬಹುದು. ನಾರದ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಕಿರು ಬೆರಳಿನಿಂದ ಸ್ವಯಂ ಅಥವಾ ದೇವತೆಗಳಿಗೆ ತಿಲಕವಿಟ್ಟಲ್ಲಿ ಸರ್ವನಾಶ ಖಚಿತವೆಂದು ಉಲ್ಲೇಖಿಸಲಾಗಿದೆ. ನೋಡಿ, ಕಿರು ಬೆರಳಿನಿಂದ ಸ್ವಯಂ ಅಥವಾ ದೇವತೆಗಳಿಗೆ ತಿಲಕವಿಟ್ಟಲ್ಲಿ ಸರ್ವನಾಶ ಖಚಿತವೆಂದು ಉಲ್ಲೇಖಿಸಲಾಗಿದೆ. ಇದು ಇಂದೋರು ಹೇಳಿರೋದು, ಗೊತ್ತಾಯ್ತಾ? ಹಿರಿಯೋರು ಹೇಳಿದಿರೋದು. ಇದು ಯಾವುದು ಸುಳ್ಳಾಗಲ್ಲ. ನಾವು ತಿಳ್ಕೋಬೇಕು. ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಯಾವತ್ತೂ ಸುಳ್ಳಾಗಲ್ಲ. ಗೊತ್ತಾಯ್ತಾ? ನಾವು ಯಾವ್ಯಾವ ಬೆರಳಿನಿಂದ ತಿಲಕ ದೇವರಿಗೆ ಇಟ್ಟರೆ ಆಗಲಿ, ನಾವು ಇಟ್ಕೊಳ್ಳೋದಾಗಲಿ, ನಾವು ತಿಳ್ಕೊಂಡಾಗ, ಕಲ್ತ್ಕೊಂಡಾಗ ನಾವು ಕಲ್ತ್ಕೋಬೇಕು. ಅದನ್ನು ಕಲ್ತ್ಕೊಂಡಾಗ ತಿಳ್ಕೊಂಡು ಬೇರೆಗೋ ನಾವು ಎಲ್ಲಾದರೆ ಗೊತ್ತಿದೆಯಲ್ಲ ಏನೇನಾಗತ್ತೆ ಅನ್ನೋದನ್ನು. ಗೊತ್ತಾಯ್ತು? ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 12/5/2026 ಮಂಗಳವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ತಿಥಿ ದಶಮಿ, ಬೆಳಿಗ್ಗೆ 9:43, ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 8:51, ಮಳೆ ಕೃತಿಕ, 1ನೇ ಪಾದ, ರಾಹುಕಾಲ 3:29ರಿಂದ 5:04, ಗುಳಿಕ ಕಾಲ 12:19ರಿಂದ 1:54, ಯಮಗಂಡ ಕಾಲ 9:09ರಿಂದ 10:44. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಬೇಕು ಅಂತ ಹೇಳ್ಕೊಳ್ತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.